ಭಾರತ ಸರ್ಕಾರ ಈಗಾಗಲೇ ಇದರ ಬಗ್ಗೆ ಒಂದು ಘೋಷಣೆ ಮಾಡಿದೆ. ಬೆಂಗಳೂರಿನಲ್ಲಿ 2 ಒಮಿಕ್ರಾನ್ ವೈರಸ್ ಪತ್ತೆ ಆಗಿರ್ತಕ್ಕಂಥದ್ದು. ಅದರ ಬಗ್ಗೆ ಒಂದು ಸ್ಥೂಲವಾಗಿರ್ತಕ್ಕಂಥ ಕೆಲವು ಡೀಟೇಲ್ಸನ್ನು ನಿಮ್ಮ ಮುಂದೆ ಮಂಡನೆ ಮಾಡ್ತೀವಿ. ಮೊದಲನೇದು, ಪೇಷಂಟು ಅವರು ಮೇಲ್ ವ್ಯಕ್ತಿ, 66 ವಯಸ್ಸು, ಅವ್ರದ್ದು ಒಂದು ಸೌತ್ ಆಫ್ರಿಕಾ ನ್ಯಾಷನಲ್. ಅವರ ಇಲ್ಲಿ ಬಂದಿರ್ತಕ್ಕಂಥದ್ದು 20ನೇ ತಾರೀಕು. ಏರ್ಪೋರ್ಟ್ನಲ್ಲಿ ಅವರ ಸ್ಯಾಂಪಲನ್ನು ತೆಗೆದುಕೊಳ್ಳಲಾಯಿತು. ತದನಂತರ ಅವರು ಪಾಸಿಟಿವ್ ಆಗಿ ಬಂದರು. ಪಾಸಿಟಿವ್ ಆದ ನಂತರ ಮಹಾನಗರ ಪಾಲಿಕೆ ವತಿಯಿಂದ ನಾವು ಅವರಿಗೆ ಜಿನೋಮ್ ಸೀಕ್ವೆನ್ಸಿಂಗ್ ಸಲುವಾಗಿ ಕಳಿಸಿದ್ದೀವಿ. ಜಿನೋಮ್ ಸೀಕ್ವೆನ್ಸಿಂಗ್ ರಿಸಲ್ಟು ಇವತ್ತು ನಮಗೆ ಬಂದಿದೆ. ಜಿನೋಮ್ ಸೀಕ್ವೆನ್ಸಿಂಗ್ನಲ್ಲಿ ಅದನ್ನು ಒಮಿಕ್ರಾನ್ ಅಂತ ಹೇಳಿ ಅದನ್ನು ದೃಢಪಡಿಸಿದ್ದಾರೆ. ಮತ್ತು ಅಷ್ಟು ತನಕ ಅವ್ರಿಗೆ ಇರ್ತಕ್ಕಂತಹ ಒಂದು ಹೋಟೆಲ್ನಲ್ಲಿ ಅವರು ಐಸೋಲೇಟ್ ಆಗಿದ್ದರು. ಹೋಟೆಲ್ನಲ್ಲಿ ಐಸೋಲೇಟ್ ಮಾಡಿದ ನಂತರ ಅವರ ಎಲ್ಲ ಪ್ರೈಮರಿ ಕಾಂಟ್ಯಾಕ್ಟ್ಸ್ 24 ಪ್ರೈಮರಿ ಕಾಂಟ್ಯಾಕ್ಟ್ಸ್ ಮತ್ತು ಸೆಕೆಂಡ್ರಿ ಕಾಂಟ್ಯಾಕ್ಟ್ಸ್ ಸುಮಾರು 240 ಸೆಕೆಂಡ್ರಿ ಕಾಂಟ್ಯಾಕ್ಟ್ಸ್ಗಳನ್ನು ನಮ್ಮಲ್ಲಿ ಇರ್ತಕ್ಕಂತಹ ಅರ್ಬನ್ ಪ್ರೈಮರಿ ಹೆಲ್ತ್ ಸೆಂಟರ್ ಅವರು ತೆಗೆದುಕೊಂಡಿದ್ದಾರೆ. ಅವರು ತೆಗೆದುಕೊಂಡ ನಂತರ ಎಲ್ಲವೂ ನೆಗೆಟಿವ್ ಆಗಿ ಟೆಸ್ಟ್ ಆಗಿದೆ. ನೆಗೆಟಿವ್ ಟೆಸ್ಟ್ ಆಗಿರ್ತಕ್ಕಂಥದ್ದು ಅವ್ರಿಗೆ ಈಗಲೂ ಸಹ ನಾವು ಒಂದು ವಾಚ್ನಲ್ಲಿ ಇಟ್ಕೊಂಡಿದ್ದೇವೆ. ಆ ವ್ಯಕ್ತಿ ಪ್ರತ್ಯೇಕವಾಗಿ ಇನ್ನೊಂದು ಲ್ಯಾಬ್ನಲ್ಲಿ ಟೆಸ್ಟಿಂಗ್ ಮಾಡಿಸಿ ಅದರಲ್ಲಿ ನೆಗೆಟಿವ್ ರಿಪೋರ್ಟ್ ಬಂತು. ನೆಗೆಟಿವ್ ರಿಪೋರ್ಟ್ ಬಂದ ನಂತರ ಅವರ ಪೂರ್ವ ನಿಯೋಜಿತ ಕಾರ್ಯಕ್ರಮ ಕೆಳಗೆ ಅವರು 27ನೇ ತಾರೀಕಿಗೆ ಏರ್ಪೋರ್ಟ್ ಮೂಲಕ ದುಬೈಗೆ ಬಿಟ್ಟಿದ್ದಾರೆ. ಸೊ ಅದೊಂದು ವ್ಯಕ್ತಿ. ಮತ್ತು 2ನೇ ವ್ಯಕ್ತಿ ಅವರು ಪುರುಷರು, 46 ವಯಸ್ಸು. ಅವರಿಗೆ 22ನೇ ತಾರೀಕು ನಾವು ಸ್ಯಾಂಪಲನ್ನು ತೆಗೆದುಕೊಳ್ಳಲಾಗಿತ್ತು. ಅದರಲ್ಲಿ ಪಾಸಿಟಿವ್ ಬಂತು. ಪಾಸಿಟಿವ್ ಬಂದ ನಂತರ ಅದನ್ನು ಪುನಃ ಸ್ಯಾಂಪಲನ್ನು ತೆಗೆದುಕೊಂಡಿರ್ತಕ್ಕಂಥದ್ದನ್ನು ಲೋ CT ವ್ಯಾಲ್ಯೂ ಇರುವುದರಿಂದ ಅದನ್ನು ನಾವು NCBS ಲ್ಯಾಬ್ಗೆ ಕಳಿಸಿದ್ದೀವಿ. ಅಲ್ಲಿಂದ ಇವತ್ತು ಅದನ್ನು ಪಾಸಿಟಿವ್ ಆಗಿ ಗುರುತುಪಡಿಸಲಾಗಿದೆ. ಆ ವ್ಯಕ್ತಿಯನ್ನು ಕೂಡ ಹೋಮ್ ಐಸೋಲೇಷನ್ನಲ್ಲಿ ಇಡಲಾಗಿತ್ತು. ತದನಂತರ ಅವರಿಗೆ ಆಸ್ಪತ್ರೆಯಲ್ಲಿ ಸೇರ್ಪಡೆ ಮಾಡಲಾಯಿತು. ಸೇರ್ಪಡೆ ಮಾಡಿದ ನಂತರ ಈಗ ಅವರಲ್ಲಿ ಇರ್ತಕ್ಕಂಥ 13 ಪ್ರೈಮರಿ ಕಾಂಟ್ಯಾಕ್ಟ್ಸ್ ಮತ್ತು ಸುಮಾರು 205 ಸೆಕೆಂಡ್ರಿ ಕಾಂಟ್ಯಾಕ್ಟ್ಸ್ ಎಲ್ಲವನ್ನು ನಾವು ಟೆಸ್ಟ್ ಮಾಡಿದ್ದೀವಿ. ಟೆಸ್ಟ್ ಮಾಡಿದ ನಂತರ 3 ಪ್ರೈಮರಿ ಕಾಂಟ್ಯಾಕ್ಟ್ಸ್ ಮತ್ತು 2 ಸೆಕೆಂಡ್ರಿ ಕಾಂಟ್ಯಾಕ್ಟ್ಸ್ ಅವುಗಳನ್ನು ಪಾಸಿಟಿವ್ ಅಂತ ಹೇಳಿ ಗುರುತುಪಡಿಸಲಾಗಿದೆ. ಎಲ್ಲ ಗುರುತುಪಡಿಸಲಾದ ಪಾಸಿಟಿವ್ ಕಾಂಟ್ಯಾಕ್ಟ್ಸ್ಗಳನ್ನು ನಾವು ಐಸೋಲೇಷನ್ನಲ್ಲಿ ಇಟ್ಟಿದ್ದೀವಿ. ಮತ್ತು ಫರ್ದರ್ ಅವರ ಸ್ಯಾಂಪಲ್ಸನ್ನು ಸೀಕ್ವೆನ್ಸಿಂಗ್ ಸಲುವಾಗಿ ನಾವು ಕಳಿಸ್ತಾ ಇದ್ದೀವಿ. ಸರ್, ಪ್ರೈಮರಿ ಎಷ್ಟು ಸರ್? ಪ್ರೈಮರಿ 13, ಸೆಕೆಂಡ್ರಿ 205. ಸರ್, ಎಷ್ಟು ಜನ ಪಾಸಿಟಿವ್ ಬಂದಿದೆ? ಅದರಲ್ಲಿ 3 ಪ್ರೈಮರಿ ಕಾಂಟ್ಯಾಕ್ಟ್ಸು ಮತ್ತು 2 ಸೆಕೆಂಡ್ರಿ ಕಾಂಟ್ಯಾಕ್ಟ್ ಸೇರಿ 5 ಜನರಿಗೆ ಪಾಸಿಟಿವ್ ಅಂತ ಹೇಳಿ ಗುರುತುಪಡಿಸಲಾಗಿದೆ. ಪಾಸಿಟಿವ್ ಆಗಿರ್ತಕ್ಕಂಥದ್ದು ನಾವು ಅವರಿಗೆ ಸೀಕ್ವೆನ್ಸಿಂಗ್ ಸಲುವಾಗಿ ಒಂದು ಕಳಿಸ್ತಾ ಇದ್ದೀವಿ.